ಮಹಾರಾಜ ಕಾಲೇಜಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಸೀಮಾ ಲಾಟ್ಕರ್ನಿಂದ ಅಂತಿಮ ಹಂತದ ಸಿದ್ಧತೆಯನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರಿಂದ ಹೇಳಿಕೆಯನ್ನು ಕೂಡ ಕೊಡಲಾಗಿದೆ. ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ ಎಸ್ ಜಾನಕಿ ಅಮ್ಮನವರು. ಅಂತಿಮ ದರ್ಶನಕ್ಕೆ ಅಭಿಮಾನಿಗಳು ಬರುವ ನಿರೀಕ್ಷೆ ಕೂಡ ಇದೆ. 455 ಜನ ಪೊಲೀಸರ ನಿಯೋಜನೆಯನ್ನ ಕೂಡ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರದು ಅಂತ 4 ACP, 12 ಇನ್ಸ್ಪೆಕ್ಟರ್, 20 PSIಗಳ ನಿಯೋಜನೆ ಆಗಿದೆ. ಎಷ್ಟು ಜನ ಬರುವಂತ ಈಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿಕೊಂಡು 8:30 ಮೇಲೆ ಯಾವಾಗ ಅವ್ರದ್ದೇನು ಪೂಜೆ ಪುನಸ್ಕಾರಗಳು ಏನಿದೆ ಅದು ರಿಚುವಲ್ಸ್ ಎಲ್ಲ ಆದಮೇಲೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು 8:30 ಮೇಲೆ ಡಿಸೈಡ್ ಮಾಡಿ ಆ ಟೈಮಲ್ಲಿ ಅದು ಬರುತ್ತೆ. ಅವರು ಬೇರೆ ಕಡೆ ಅದನ್ನು ಕ್ರಿಮೇಷನ್ ಮಾಡ್ತಾ ಇರೋದ್ರಿಂದ 3 o'clockವರೆಗೂ ಇರ್ಬೋದು ಅಂತ ಅನ್ಕೋತೀವಿ. ಬಟ್ ಸ್ಟಿಲ್ ಇನ್ನೊಂದ್ಸಲ ಅವ್ರಿಗೆ ಫ್ಯಾಮಿಲಿಯವ್ರ ಜೊತೆ ಕನ್ಸಲ್ಟ್ ಮಾಡಬೇಕು. ಪೊಲೀಸ್ ಬಂದೋಬಸ್ತ್ ಹೇಗೆ ಮಾಡ್ಕೊಂಡಿದ್ದಾರೆ ಮೇಡಮ್? ಎಷ್ಟು ಜನ ಬರುವಂಥ ನಿರೀಕ್ಷೆ? ಎಸ್ ಜಾನಕಿ ಅವರು ಫೇಮಸ್ ಇರೋದ್ರಿಂದ ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಬರ್ಬೋದು ಅಂತ ಹೇಳಿ. ಅದರಿಂದ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ 450 ಜನ ಸಿಬ್ಬಂದಿ ಅಲಾಂಗ್ ವಿತ್ KSRP ಮತ್ತು ಎಲ್ಲ ಆಫೀಸರ್ಸ್ ಇದ್ದೀವಿ. ಟ್ರಾಫಿಕ್ ರೆಗ್ಯುಲೇಷನ್ಸ್ ಏನು ಮಾಡಬೇಕು ಮತ್ತು ಇಲ್ಲಿ ಏನೇನು ಬಂದೋಬಸ್ತ್ ಮಾಡಬೇಕು ಅದು ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ನಮಗೇನು ಮಾಹಿತಿ ಬಂದಿಲ್ಲ, ಬಂದರೆ ನಾನು ಹೇಳ್ತೇನೆ. ಈಗ ಅವ್ರ ಫ್ಯಾಮಿಲಿ ಭಾಷಣ ಮಾಡದೆ ಕನ್ನಡವನ್ನ ಉಳಿಸಿದಂಥವರು ಎಸ್ ಜಾನಕಿ ಅಮ್ಮನವರು. ಔಚಿತ್ಯವನ್ನ ಅರಿತುಕೊಂಡು ಹಾಡ್ತಾ ಇದ್ದಂಥ ಹೆಗ್ಗಳಿಕೆ ಎಸ್ ಜಾನಕಿ ಅಮ್ಮನವ್ರದ್ದು. ಇದೀಗ ಅವರ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪೊಲೀಸ್ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಯಾಕಂತ ಅಂದ್ರೆ ಅಭಿಮಾನಿಗಳ ಬಳಗ ಅಷ್ಟರ ಮಟ್ಟಿದೆ ಎಸ್ ಜಾನಕಿ ಅಮ್ಮನವ್ರಿಗೆ. ಅತಿ ಹೆಚ್ಚಿನದಾಗಿ ಅಭಿಮಾನಿಗಳು ಅಲ್ಲಿಗೆ ಸೇರುವಂತಹ ನಿರೀಕ್ಷೆ ಇರೋದ್ರಿಂದ ಇದೀಗ ಅಲ್ಲಿ ಪೊಲೀಸ್ ನಿಯೋಜನೆಯನ್ನ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. 8:30ರಿಂದ ಮೈದಾನದಲ್ಲಿ ಇದೀಗ ಎಸ್ ಜಾನಕಿ ಅಮ್ಮನವರ ಅಂತಿಮ ದರ್ಶನಕ್ಕೆ ಏರ್ಪಾಡನ್ನು ಮಾಡಲಾಗಿರುವಂಥದ್ದು. ಕೊನೆ ಉಸಿರನ್ನ ಎಳೆದಿದ್ದಾರೆ, ವಿಧಿವಶರಾಗಿದ್ದಾರೆ. 88 ವರ್ಷ ಎಸ್ ಜಾನಕಿ ಅಮ್ಮನವ್ರಿಗೆ. ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂಥವ್ರು ಎಸ್ ಜಾನಕಿ ಅಮ್ಮನವರು. ಅವರು ಹಾಡಿದಂಥ ಹಾಡುಗಳಿಗೆ ಪ್ರತಿಯೊಬ್ರು ಕೂಡ ಫಿದಾ ಆಗಿದ್ರು, ಇಷ್ಟಪಡ್ತಾ ಇದ್ರು. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಪ್ರತಿಯೊಬ್ರು ಕೂಡ ಕೇಳ್ತಾ ಇದ್ದಂಥ ಹಾಡುಗಳು ಯಾವುದಾದ್ರೂ ಇತ್ತು ಅಂದ್ರೆ ಅದು ಎಸ್ ಜಾನಕಿ ಅಮ್ಮನವರು ಹಾಡಿದಂಥ ಹಾಡುಗಳು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಸ್ವಾಮಿ, ಈಗ ಎಸ್ ಜಾನಕಿ ಅಮ್ಮನವರು ವಿಧಿವಶರಾಗಿದ್ದಾರೆ. ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮ ದರ್ಶನಕ್ಕೆ ಯಾವ ರೀತಿಯಾಗಿದೆ ಏರ್ಪಾಡುಗಳು? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಏನು ನಿನ್ನೆ ತಾನೇ ಹೃದಯಘಾತಕ್ಕೆ ಒಳಗಾದಂತಹ ಗಾನ ಕೋಗಿಲೆ ಕಂಠದ ಸಿರಿಯನ್ನ ಹೊಂದಿದಂತಹ ಜಾನಕಮ್ಮನವರು ವಿಧಿವಶವಾಗಿರ್ತಕ್ಕಂಥದ್ದು. ಆ ಒಂದು ಕಾರ್ಯಕ್ಕೆ ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಏನು ಜನರುಗಳಿಗೆ, ಅವರ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳು ಏನಿದಾರೋ ಆ ಅಭಿಮಾನಿಗಳಿಗೆ ಎಲ್ಲೂ ಕೂಡ ಅವರ ದರ್ಶನ ಪಡೆಯಲು ಯಾವುದೇ ತರಹದ ಅಡಚಣೆಗಳ ಆಗಬಾರ್ದು ಅನ್ನುವಂತಹ ಹಿತದೃಷ್ಟಿಯಿಂದ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ಕಡೆಯಿಂದ ಬ್ಯಾರಿಕೇಡ್ಗೆ ಹೋಗುವಂತಹ ದಾರಿ ಆದರೆ ಮತ್ತೊಂದು ಬ್ಯಾರಿಕೇಡ್ ನಿಂದ ಹೊರಗಡೆ ಬರುವಂತಹ ದಾರಿಗೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವುದೇ ತರಹದ ಅಹಿತಕರ ಘಟನೆಗಳ ಆಗಬಾರ್ದು ಅನ್ನುವಂತಹ ಹಿತದೃಷ್ಟಿಯಿಂದ ಪೊಲೀಸರು ಸ್ವಲ್ಪಗಾಲವನ್ನು ಕೂಡ ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ಸೊ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರ್ತಕ್ಕಂತಹ ಜಾನಕಮ್ಮನವರಿಗೆ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ಹಿತದೃಷ್ಟಿಯಿಂದ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಅವರಿಗೆ ಅಂತಿಮ ನಮನವನ್ನ ಜಿಲ್ಲಾಡಳಿತ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸುಕನ್ಯಾ, ಧನ್ಯವಾದಗಳು ಪುಟ್ಟಸ್ವಾಮಿ ಹೆಚ್ಚಿನ ಮಾಹಿತಿಗಾಗಿ.